ಗುರುಜಿ, ಈಗಾಗಲೇ ನೀವು ಹೇಳಿದ್ರಿ ಪೂಜೆ ಹೇಗೆ ಮಾಡಬೇಕು, ಕಲಶ ಸ್ಥಾಪನೆ ಹೇಗಿರಬೇಕು ಅನ್ನೋದನ್ನು. ಇದರ ಜೊತೆಗೆ ನೈವೇದ್ಯ ಕೂಡ ಬಹಳ ಮುಖ್ಯ. ಲಕ್ಷ್ಮಿಗೆ ಏನು ನೈವೇದ್ಯವನ್ನು ಕೊಡಬೇಕು, ಹೇಗೆ ಕೊಡಬೇಕು ಅದನ್ನು ತಿಳಿಸ್ಕೊಡೋದಾದರೆ. ನೈವೇದ್ಯ ಹೇಳುವ ಅರ್ಥದಲ್ಲಿ ಕೆಲವರದ್ದು ಅಭ್ಯಾಸ ಇದೆ. ಗುರುಜಿ ನೈವೇದ್ಯ ಆಯ್ತಾ ಅಂತ ಕೇಳ್ತಾರೆ. ಅಂದರೆ ನೈವೇದ್ಯ ಅಂದರೆ ನಾವು ತಿನ್ನುವುದಕ್ಕೂ ನೈವೇದ್ಯ ಅಂತ ಒಂದು ಅರ್ಥ ಇದೆ, ತಿನ್ನುವುದಕ್ಕೂ. ಆದರೆ ನಾವು ತಿನ್ನುವುದಕ್ಕಿಂತಲೂ ಮುಂಚಿತವಾಗಿ ದೇವರಿಗೆ ಅದನ್ನು ನಿವೇದನೆ ಮಾಡಬೇಕು. ಅಮ್ಮ, ನಾನು ಇವತ್ತಿನ ದಿವಸ ಇಷ್ಟನ್ನೇ ಮಾಡಿದ್ದೇನೆ, ಏನು ಒಬ್ಬಟ್ಟು ಅಥವಾ ಏನೋ ಕರ್ಜಿಕಾಯ ಚಕ್ಕಲಿಯ ಏನೇನು ಮಾಡಿದ್ದೇವೋ ಅದನ್ನೆಲ್ಲವನ್ನು ದೇವರಿಗೆ ನಿವೇದನೆಯನ್ನು ಮಾಡಿಕೊಳ್ಬೇಕು. ನಿವೇದನೆಯನ್ನು ಅಂದರೆ ಏನು? ದೇವರ ಮುಂಭಾಗದಲ್ಲಿ ಮಾಡಿದ್ದನ್ನೆಲ್ಲವನ್ನೂ ತಂದಿಟ್ಟು ಅದನ್ನು ನೈವೇದ್ಯವನ್ನು ಮಾಡಬೇಕು. ನೈವೇದ್ಯವನ್ನು ಮಾಡುವಾಗ 5 ಮುದ್ರೆಯನ್ನು ತೋರಿಸುವಂಥ ಒಂದು ಪದ್ಧತಿ ಇದೆ. ಅಲ್ಲಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಹೇಳುವಂಥ ಪಂಚಮುದ್ರೆಗಳು. ಸಾಧಾರಣವಾಗಿ ಹೀಗೆ ಕೈಯನ್ನು ಮಾಡುವ ಇದಿದೆ, ತೋಳಮ್ಮ 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 ಈ ರೀತಿಯಲ್ಲಿ ಮಾಡ್ತಾರೆ. ಅದಲ್ಲ, ಅದಕ್ಕೆ ಮುದ್ರೆಗಳನ್ನು ಹೇಳಿದ್ದಾರೆ. ಇಂಥ ಕ್ರಮದಲ್ಲೇ ಮಾಡಬೇಕು ಅಂತ ಮುದ್ರೆಗಳನ್ನು ಹೇಳಿದ್ದಾರೆ. ಗೊತ್ತಾಗದೆ ಹೋದಾಗ ಇದು ಮಾಡ್ತಾರೆ. ಆ ರೀತಿಯಲ್ಲಿ 5 ಮುದ್ರೆಯನ್ನು ಅಂದರೆ 5 ತುತ್ತನ್ನು ದೇವರಿಗೆ ಕೊಟ್ಟಾಗೆ. ನಾವು ಜಾಸ್ತಿ ಕೊಡಲಿಕ್ಕೂ ಆಗಲ್ಲ, ದೇವರು ಜಾಸ್ತಿ ತಗೊಳ್ಳೋದೂ ಇಲ್ಲ. ಅದು ನಾವು ಬಂಡಿಗಟ್ಟೆಲ್ಲ ಎಷ್ಟೇ ತಗೊಂಡು ಬಂದು ಎದುರಿಗಿಟ್ಟರು ತಗೊಳ್ಳೋದು 5 ತುತ್ತನ್ನು. ಆದ್ದರಿಂದ ಆ 5 ತುತ್ತು ಆಹಾರವನ್ನು ದೇವರಿಗೆ ನಿವೇದನೆಯನ್ನು ಮಾಡಿ ಆ ನಂತರದಲ್ಲಿ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡೋದಕ್ಕಿಂತಲೂ ಮುಂಚಿತವಾಗಿ ದೇವತೆಗಳಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು ಯಾವುದು ಅಂದರೆ ತೆಂಗಿನಕಾಯಿ, ಬಾಳೆಹಣ್ಣು, ಎಲೆ ಅಡಿಕೆ, ಇವೆಲ್ಲ ಅತ್ಯಂತ ಪ್ರಿಯವಾಗಿರತಕ್ಕಂಥದ್ದು. ಆದ್ದರಿಂದ ಆ ತೆಂಗಿನಕಾಯಿ, ಬಾಳೆಹಣ್ಣು ಇವುಗಳನ್ನೆಲ್ಲ ನೈವೇದ್ಯ ಮಾಡಿ, ಪಂಚಫಲಗಳು ಅಂತ ಈಗ ಇತ್ತೀಚೆಗೆ ಬಂದದ್ದು, ಮೊದಲೆಲ್ಲ ಇರಲಿಲ್ಲ. ತೆಂಗಿನಕಾಯಿ ಬಾಳೆಹಣ್ಣು ನೈವೇದ್ಯ ಮಾಡ್ತು ಅಂದರೆ ದೇವರ ತೃಪ್ತ ಆದ ಅಂತ ಆ ರೀತಿಯೆಲ್ಲ ಕ್ರಮ ಇತ್ತು. ಈಗೆಲ್ಲ ಪಂಚಫಲಗಳು, ಅಷ್ಟಫಲಗಳು, ಈ ರೀತಿಯೆಲ್ಲ ಫಲಗಳನ್ನು ಇಡ್ತಾರೆ. ಅದನ್ನು ನೈವೇದ್ಯ ಮಾಡಿ ಮಹಾಮಂಗಳಾರತಿಯನ್ನು ಮಾಡುವಾಗ 8 ಆರತಿಯನ್ನು ದೇವಿಗೆ ಮಾಡಬೇಕು. ಅವಳದ್ದು ಸ್ವರೂಪವೇ 8 ಸ್ವರೂಪ. ಕೇಳಿದ್ದೀರಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ, ಅಷ್ಟಲಕ್ಷ್ಮಿಯರು. ಆ 8 ರೀತಿಯಂತಹ ಆರತಿಯಿಂದ ಇವತ್ತಿನ ದಿವಸ ಅವಳಿಗೆ ಸೇವೆ. ಅಷ್ಟು ಮಾಡಿದ ನಂತರದಲ್ಲಿ ಅವಳ ಪ್ರಸಾದವನ್ನು ಸ್ವೀಕಾರ ಮಾಡುವಾಗ ಕೊರಳಿದಾಗ ಹಾಕಿದ ಹಾರವೋ ಅಥವಾ ತಲೆಯಲ್ಲಿ ಮುಡಿಸಿದಂತಹ ಪುಷ್ಪವೋ ಅಥವಾ ಪಾದ ಮೂಲದಲ್ಲಿರ್ತಕ್ಕಂತಹ ಪುಷ್ಪವೋ ಅದನ್ನು ತೆಗೆದು ಹರಿವಾಣದಲ್ಲಿಟ್ಟು, ಆ ತೆಂಗಿನಕಾಯಿಯಲ್ಲಿಟ್ಟು, ಅದು ಅದರಲ್ಲಿ ಗಂಡು ಗಡಿ, ಹೆಣ್ಣು ಗಡಿ ಅಂತ ಇರ್ತದೆ. ಆ ಗಂಡು ಗಡಿಯಲ್ಲಿ ಇಡಬೇಕಾಗಿರ್ತಕ್ಕಂಥದ್ದು. ಅಂದ್ರೇನು, ಅದನ್ನು ಸೂಕ್ಷ್ಮವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಆ ಹೆಣ್ಣು ಗಡಿಯನ್ನು ಅಡಿಭಾಗದಲ್ಲಿಟ್ಟು, ಗಂಡು ಗಡಿಯನ್ನು ಮೇಲ್ಭಾಗದಲ್ಲಿಟ್ಟು ಪ್ರಸಾದವನ್ನು ಕೊಡಬೇಕು. ಅದೇ ತಟ್ಟೆಯಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಆ ಗಂಡು ಗಡಿಯಲ್ಲಿ ಪ್ರಸಾದವನ್ನಿಟ್ಟು ಆ ಪ್ರಸಾದವನ್ನು ಮೊದಲು ತಗೊಳ್ಳೋದು ಯಾರು? ಗಂಡನಿಗೆ ಕೊಡಬೇಕು. ಗಂಡನಿಗೆ, ಪತಿದೇವರಿಗೆ ಕೊಟ್ಟು ಅವರ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಅವರು ಪ್ರಸಾದವನ್ನು ಸ್ವೀಕಾರ ಮಾಡಿದ ನಂತರ ಆ ಪ್ರಸಾದದ ತಟ್ಟೆಯನ್ನು ಪೂಜೆ ಮಾಡದಿರತಕ್ಕಂತಹ ಸುಮಂಗಲಿ ತೆಗೆದುಕೊಂಡು ತಾನು ಪ್ರಸಾದವನ್ನು ಕುಳಿತುಕೊಂಡು ಪ್ರಸಾದವನ್ನು ಯಾವಾಗಲೂ ಅದನ್ನು ಧಾರಣೆ ಮಾಡಬಾರ್ದು. ಕುಳಿತುಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ನಂತರದಲ್ಲಿ ಮಕ್ಕಳಿಗೆಲ್ಲ ಕೊಡಬೇಕು. ಮಕ್ಕಳು ಏನು ಮಾಡಬೇಕು ಅಂದರೆ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಿದ ನಂತರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಯಾಕೆಂದರೆ ಇಲ್ಲಿ ದೇವತೆಗಳು ನೋಡ್ತಾ ಇರ್ತಾರೆ, ಅಲ್ಲಿ ಉದ್ವಾಸನೆ ಆಗಿರೋದಿಲ್ಲ. ಪ್ರಸಾದ ನಾವು ಸ್ವೀಕಾರ ಮಾಡುವಾಗ ಅವಳನ್ನು ಕಳಿಸಿರೋದಿಲ್ಲ. ನಾವು ಕಳಿಸೋದು ಯಾವಾಗ? ನಾಳೆ ಬೆಳಗ್ಗೆ ಆಯಿತು ಕಳಿಸೋದು. ಆಗ ಏನು ಮಾಡ್ತೇವೆ ಅಂತಂದರೆ, ಆಗ ಏನು ಮಾಡ್ತಾರೆ, ಆ ದೇವತೆಗಳ ದೃಷ್ಟಿ ನಮ್ಮ ಮೇಲೆ ಇರ್ತದೆ. ಇವರ ಸಂಸ್ಕಾರ ಹೇಗಿದೆ, ಇವರು ಸಂಸ್ಕೃತರ, ಸಂಸ್ಕಾರ ಬಲ್ಲವರ, ಯಾವ ರೀತಿಯಲ್ಲಿ ಹೇಳುವಂಥದ್ದನ್ನು ನೋಡ್ತಾ ಇರ್ತಾರೆ. ಈಗ ಗಂಡನಿಗೆ ಹೊಳಕತ್ತೇಳಿ ಕೊಟ್ಬಿಡೋದು, ಆಯ್ತಾ, ಅವನು ತಗೊಂಡು ಬಿಡೋದು, ಆಯ್ತಾ, ಅವನ ಹೆಂಡತಿಗೆ ಎತ್ತಿ ಕೊಡದೇ ಇರೋದು, ಅವಾಗ ಎಲ್ಲಿ ಇರ್ತದೆ ಸಂಸ್ಕಾರ? ಆಯ್ತಾ, ಮಕ್ಕಳ ಸಂಸ್ಕಾರ ಯಾವ ರೀತಿಯಲ್ಲಿ ಇರ್ತದೆ? ಆದ್ದರಿಂದ ಮಕ್ಕಳು ನಮಸ್ಕಾರವನ್ನು ಮಾಡಿ ತಂದೆ ತಾಯಿಗಳಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಆಗ ಅಲ್ಲಿ ಕುಳಿತಂತಹ ಲಕ್ಷ್ಮೀ ದೇವಿ ಅನುಗ್ರಹವನ್ನು ಮಾಡ್ತಾಳೆ. ಇಲ್ಲದೆ ಹೋದ್ರೆ ಅನುಗ್ರಹ ಸಿಗಲ್ಲ. ನಮಗೆ ಅನುಗ್ರಹ ಲಕ್ಷ್ಮಿಯ ಆಗಬೇಕು ಅವಳಾದರೆ, ಲಕ್ಷ್ಮಿಯ ಅನುಗ್ರಹ ನಮಗೆ ಸದಾಕಾಲ ಇರಬೇಕು ಅವಳಾದರೆ, ಶಾಸ್ತ್ರೀಯವಾಗಿ ಅದನ್ನು ತಿಳಿದುಕೊಂಡು ಶಾಸ್ತ್ರಬದ್ಧವಾಗಿ ಮಾಡಿದಾಗ ಅದು ನಮಗೆ ಸಂಪೂರ್ಣವಾಗಿ ಫಲ ಕೊಡ್ತದೆ. ಅದಕ್ಕೆ ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ, ಶ್ರೀಲಕ್ಷ್ಮೀ, ವರಲಕ್ಷ್ಮೀಶ್ಚ,
ಪ್ರಸನ್ನ ಭವ ಸರ್ವದಾ ಶ್ರೀ ಸೂಕ್ತದಲ್ಲಿ ಬರ್ತದೆ ಇದು ಸರಿ. ಫಲಶ್ರುತಿಯಲ್ಲಿ. ಆದ್ದರಿಂದ ಆ ವರಲಕ್ಷ್ಮಿ ನಮಗೆ ಒಲಿದು ಬರಬೇಕು ಆದರೆ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡೋದು, ತಂದೆ ತಾಯಿಗಳಿಗೆ ನಮಸ್ಕರಿಸೋದು, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳೋದು, ಇಷ್ಟನ್ನು ಮಾಡಿದರೂ ದೇವತೆಗಳು ಸುಪ್ರೀತರು. ಸರಿ ಶಾಸ್ತ್ರಿಗಳೇ, ಮತ್ತೊಂದು ಏನಂದರೆ, ಈಗ ಲಕ್ಷ್ಮಿ ವರಮಹಾಲಕ್ಷ್ಮಿ ಅಂತಂದರೆ ಆಡಂಬರ ನೋಡ್ತೀವಿ. ಆದರೆ ಎಲ್ರಿಗೂ ಕೂಡ ಇಂತಹ ಆಡಂಬರ ಆಗೋದಿಲ್ಲ, ಅಶಕ್ತರು ಕೂಡ ಇರ್ತಾರೆ. ಅವರು ಸರಳವಾಗಿ ಮಹಾಲಕ್ಷ್ಮಿಯ ವ್ರತ ಮಾಡೋದು ಹೇಗೆ? ವ್ರತ ಇದ್ದರೆ, ಪರಂಪರೆಯಿಂದ ಬಂದಿದ್ದರೆ ವ್ರತವನ್ನು ಮಾಡ್ತಕ್ಕಂಥದ್ದು ಕ್ರಮ. ಅಕಸ್ಮಾತ್ ಬಂದಿಲ್ಲಪ್ಪ, ಹೊಸದಾಗಿ ಪೂಜೆ ಮಾಡಬೇಕು ಅಂದರೆ ಖಂಡಿತ ಮಾಡಬಹುದು. ಪೂಜೆ ಮಾಡಲಿಕ್ಕೆ ಯಾರು ಏನು ಕೇಳೋ ಅವಶ್ಯಕತೆ ಇಲ್ಲ. ಯಾರನ್ನಾದರೂ ಇದನ್ನು ಪುರೋಹಿತರನ್ನ ಕರೆಸಿ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಕೆಲವೆಲ್ಲ ಅಂಶಗಳಿರುತ್ತೆ, ಅದನ್ನು ಗೊತ್ತಾಗದೆ, ಇನ್ನು ಕೆಲವರಿಗೆ ಪಾಪ ಗೊತ್ತಾಗದೆ ಹಾಗೆ ಮಾಡಬೇಕು ಅಂತ. ಈಗ ಪಾಪ ಕಮಲ ಅನ್ನೋರು ಫೋನ್ ಮಾಡಿದ್ರಲ್ಲ, ಪಾಪ ಗುರುಗಳು ಒಳ್ಳೆ ಮಾಹಿತಿ, ಒಳ್ಳೆ ಉತ್ತರವನ್ನು ಕೊಟ್ಟರು. ಹಾಗೆ ಆ ಪಾಪ ಗೊತ್ತಾಗದೆ ಮಾಡ್ತಕ್ಕಂಥದ್ದು ಹೇಗೆ ಮನಸ್ಸಿನ ಭಾವನೆಗಳನ್ನು ಸಮರ್ಪಣೆ ಮಾಡೋದೇ ಪೂಜೆ ಆಗುತ್ತೆ. ಕುವೆಂಪು ಅವರು ಹೇಳ್ತಾರಲ್ಲ, ಎದೆಯ ದನಿಗೂ ಮಿಗಿಲಾಗಿಹುದೇ ಮಂತ್ರ ಅಂತ. ಹೀಗಾಗಿ ನಮ್ಮ ಈ ಭಾವನೆಗಳಲ್ಲಿ ಮಂತ್ರ ಇರಲ್ವಾ, ಅದು ಇರ್ತದೆ ಖಂಡಿತ. ನಿಮ್ಮನೇಲಿ ಲಕ್ಷ್ಮಿ ಫೋಟೋ ಇದ್ದರೆ ಲಕ್ಷ್ಮಿ ಫೋಟೋಗೆ ಚೆನ್ನಾಗಿ ಒರೆಸಿ ಅಲಂಕಾರ ಮಾಡಿ, ನಿಮಗೆ ಸಾಮರ್ಥ್ಯ ಯಥಾಶಕ್ತಿ ತಥಾ ನಮಸ್ಕಾರ ಅಲ್ಲ. ಹೀಗಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನೋಡಿಕೊಂಡು, ನನಗಿರೋದು ಇಷ್ಟೇನು, ಆಕೆಗೂ ಗೊತ್ತಿಲ್ವಾ ನಮ್ಮ ಸಾಮರ್ಥ್ಯ ಏನು ಅಂತ, ನಮಗಿನ್ನ ಚೆನ್ನಾಗಿ ಆಕೆಗೆ ಗೊತ್ತಿರುತ್ತೆ. ಹೀಗಾಗಿ ಇದ್ದುದರಲ್ಲಿ ಯಾವುದು ನಮಗೆ ಸಾಧ್ಯವಾಗುತ್ತೋ ಆ ರೀತಿಯಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಮುಖ್ಯವಾಗಿ ಇದು ವ್ರತ, ಶಿಸ್ತು, ಸಂಯಮ ಬೇಕು. ಈ ಪೂಜೆಗಳೆಲ್ಲ ಇರತಕ್ಕಂಥದ್ದು ನಮ್ಮ ಶಿಸ್ತನ್ನು, ನಮ್ಮೊಳಗೆ ಒಂದು ಸಂಯಮವನ್ನು ತುಂಬಲಿಕ್ಕೆ. ಪೂಜೆಯಿಂದ ನಾವು ಔನ್ನತ್ಯಕ್ಕೆ ಹೋಗಬೇಕೇ ವಿನಃ ಅಧೋಗತಿಗಲ್ಲ. ಈ ದೃಷ್ಟಿಯಲ್ಲಿ ಪೂಜೆ ಮಾಡಬೇಕು. ಇದರ ಜೊತೆಗೆ ಶಾಸ್ತ್ರಿಗಳೇ, ಕೊನೆಯ ಪ್ರಶ್ನೆ. ಬಹುತೇಕರಿಗೆ ಇವತ್ತಿನ ದಿನ ಹಬ್ಬ ಆಚರಣೆ ಮಾಡೋದಕ್ಕೆ ಆಗಿರೋಲ್ಲ, ಬೇರೆ ಬೇರೆ ಅನಾರೋಗ್ಯವೋ ಬೇರೆ ಕಾರಣವೋ. ಹಾಗಾಗಿ ಯಾವ ದಿನ ಈ ವ್ರತ ಆಚರಣೆ ಮಾಡಬಹುದು? ಈ ಸಾಮಾನ್ಯವಾಗಿ ಶ್ರಾವಣ ಮಾಸ ಇದಕ್ಕೆ ಈ ವ್ರತ ಹೇಳಿರ್ತಕ್ಕಂಥದ್ದು. ಅಕಸ್ಮಾತ್ ತಾವು ಹೇಳಿದ್ರಿ ಆಗಲಿಲ್ಲ ಅಂತ ಪಕ್ಷದಲ್ಲಿ ನೋಡಿ, ನವರಾತ್ರಿ ಇದ್ದೇ ಇದೆ ನಮಗೆ. ಯಾವ ವ್ರತಗಳು ಈಗ ಸಾಧ್ಯವಾಗಿಲ್ಲೋ ಅದೆಲ್ಲವನ್ನು ನಾವು ನವರಾತ್ರಿಯಲ್ಲಿ ಮಾಡ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ನವರಾತ್ರಿಯಲ್ಲಿ ಒಂದು ಶುಕ್ರವಾರ ಬಂದಿದೆಯಾ ನೋಡ್ಕೋಬೇಕು. ಯಾಕೆಂದರೆ ಶುಕ್ರವಾರ ಭೃಗುವಾರ ಅಂತ, ಈ ಭೃಗುಜಾತೆ ಮಹಾಲಕ್ಷ್ಮಿ. ಹೀಗಾಗಿ ಶುಕ್ರವಾರ ಮಾಡುವಂಥ ಪೂಜೆ ಅವಳಿಗೆ ಶ್ರೇಷ್ಠ ಅನ್ನೋ ಕಾರಣಕ್ಕೆ ಆ ನವರಾತ್ರಿಯಲ್ಲಿ 9 ದಿನದಲ್ಲಿ ಒಂದು ದಿವಸ ಶುಕ್ರವಾರ ಬಂದಿರುತ್ತೆ. ಆ ಶುಕ್ರವಾರದ ದಿವಸ ನೋಡಿಕೊಂಡು ಈ ವ್ರತವನ್ನು ಅಲ್ಲಿ ಆಚರಣೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಅದನ್ನು ಪ್ರಯತ್ನ ಮಾಡ್ಬೋದು. ಅಲ್ಲೂ ಆಗಿಲ್ಲಪ್ಪ ಅಂತಂದರೆ ಮುಂದಿನ ವರ್ಷ ಶ್ರಾವಣ ಮಾಸ ನಿಶ್ಚಿತವಾಗಿ ಬರುತ್ತೆ, ಆಗ ಸಮಾಧಾನವಾಗಿ ಮಾಡಬಹುದು. ಸರಿ ಶಾಸ್ತ್ರಿಗಳೇ, ಸಾಕಷ್ಟು ವಿಚಾರವನ್ನು ಇಬ್ಬರೂ ಕೂಡ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ವರಮಹಾಲಕ್ಷ್ಮಿ ವ್ರತ ಈ ಬಾರಿ ತಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯ ಸಂಕೇತವಾಗಲಿ ಅನ್ನುವಂತಹ ಹಾರೈಕೆಯೊಂದಿಗೆ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.